ಬೆಂಗಳೂರಿನಲ್ಲಿ ಸವಾರನ ತಲೆ ಮೇಲೆ ಮರದ ಕೊಂಬೆ ಬಿದ್ದ ಕೇಸ್. ಮರದ ಕೊಂಬೆ ಬಿದ್ದಿದ್ದ ಸವಾರ ಅಕ್ಷಯ್ ಸ್ಥಿತಿ ಚಿಂತಾಜನಕ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಅಕ್ಷಯ್ಗೆ ಇದೀಗ ಟ್ರೀಟ್ಮೆಂಟ್ ಅನ್ನ ಮಾಡಲಾಗ್ತಾ ಇದೆ. ತಲೆಯ ಚಿಪ್ಪು 12 ಚೂರು, ಇನ್ನೂ ಬಾರದ ಪ್ರಜ್ಞೆ. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಅಕ್ಷಯ್ನ ಸ್ಥಿತಿ ಚಿಂತಾಜನಕವಾಗಿದೆ. ನೋಡಿ, ತಲೆಯ ಚಿಪ್ಪು 12 ಚೂರು ಆಗಿದೆ ಅಂತಂದ್ರೆ ಯಾವ ರೀತಿ ಆಗಿತ್ತು ಈ ಅವಘಡ ಅನ್ನೋದನ್ನು ನಾವು ಗೆಸ್ ಮಾಡಬೇಕಾಗತ್ತೆ. ಇದೀಗ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಅಕ್ಷಯ್ ಇರುವಂಥದ್ದು. ಮನೆಗೆ ಆಧಾರ ಸ್ತಂಭ ಆಗಿದ್ರಂತೆ ಪಾಪ. ನೋಡಿ, ಎಂಥ ದುರಂತ ಸಂಭವಿಸಿತು. ತಮ್ಮ ಪಾಡಿಗೆ ತಾವು ತೆರಳ್ತಾ ಇದ್ದಂಥ ಸಂದರ್ಭದಲ್ಲಿ ಮರ ಬಿದ್ದಿದ್ದು. ಬಹಳ ಜಾಗರೂಕರಾಗಿ ಬಹಳ ಎಚ್ಚರಿಕೆಯ ಸಂದರ್ಭ ಇದು. ಯಾಕಂದರೆ ಮಳೆ ಒಂದು ಕಡೆಯಲ್ಲಾದರೆ ಇನ್ನೊಂದು ಕಡೆಯಲ್ಲಿ ಮರ ಧರೆಗುರುಳ್ತಾ ಇದೆ. ಭಾರೀ ಗಾಳಿ ಸಮೇತ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಅವಾಂತರಗಳು ಒಂದೆರಡಲ್ಲ. ಕಂಟ್ರೋಲ್ ಸಿಕ್ಕಿಲ್ಲ. ಅವತ್ತು ಅವರಿಗೆ ಬೈಕ್ನಲ್ಲಿ ಸ್ಪೀಡಾಗಿ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ತಲೆಯ ಮೇಲೆ ಮರದ ಕೊಂಬೆ ಬಿದ್ದಿತ್ತು. ಅಕ್ಷಯ್ ತಂದೆಗೂ ಅನಾರೋಗ್ಯ, ಇವತ್ತು ಆಪರೇಷನ್. ಅಪ್ಪ ಮಗನಿಗೆ ಒಂದೇ ದಿನ ಒಂದೇ ಆಸ್ಪತ್ರೆಯಲ್ಲಿ ಆಪರೇಷನ್. ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ಅಕ್ಷಯ್ ತಂದೆ, ಡಯಾಲಿಸಿಸ್ ಪೇಷಂಟ್ ಆಗಿರುವಂಥ ಅಕ್ಷಯ್ ತಂದೆ, ಅಪೋಲೋ ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಕೂಡ ಆಪರೇಷನ್. ತಾಯಿಯನ್ನ ಕಳೆದುಕೊಂಡಿರುವಂಥ ಗಾಯಾಳು ಅಕ್ಷಯ್. ನೋಡಿ, ತಾಯಿನೂ ಇಲ್ಲ ಅಂತೆ, ತಂದೆಗೂ ಇವತ್ತು ಅದೇ ಹಾಸ್ಪಿಟಲ್ನಲ್ಲಿ ಆಪರೇಷನ್ ಅಂತೆ. ಎಂಥ ಪರಿಸ್ಥಿತಿ ನೋಡಿ. ಕೆಲವೊಮ್ಮೆ ಯಾವ್ಯಾವ ಪರಿಸ್ಥಿತಿಯನ್ನು ತಾವು ಮಾಡಿದ ತಪ್ಪಿಗೆ ಎದುರಿಸಬೇಕಾಗತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಪಾಪ ಈಗ ಆ ಕುಟುಂಬದವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಗಣೇಶ್, ಈಗ ಸ್ಥಿತಿ ಯಾವ ರೀತಿ ಆಗಿದೆ, ಏನು ಹೇಳ್ತಾರೆ ವೈದ್ಯರು? ಖಂಡಿತವಾಗ್ಲೂ ಮುಖ್ಯವಾಗಿ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಈಗ ಗಾಯಾಳು ಪರಿಸ್ಥಿತಿ ಸೀರಿಯಸ್ ಇದೆ ಅನ್ನುವಂತ ಮಾಹಿತಿ ಇದೆ. ಮುಖ್ಯವಾಗಿ ನಿನ್ನೆ ಆದಂತಹ ಈ ಘಟನೆ ಇದು. ಅಕ್ಷಯ್ ಅನ್ನುವಂತಹ ವ್ಯಕ್ತಿಗೆ ಏನು ಕೊಂಬೆ ಮರದ ಕೊಂಬೆ ಬಿದ್ದಿತ್ತು. ಬಿದ್ದದ ಸಂದರ್ಭದಲ್ಲಿ ನೇರವಾಗಿ ಕಾರಿಗೆ ಗುದ್ದಿ ಅನಾಹುತವಾಗಿತ್ತು. ಅನಾಹುತ ಆದಂತಹ ಸಂದರ್ಭದಲ್ಲಿ ಅವರನ್ನ ಏನು ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು. ಸೊ ಇದೀಗ ಅವರ ಸ್ಥಿತಿ ಗಂಭೀರ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಚಿಕಿತ್ಸೆ ಕೂಡ ಮುಂದುವರೆದಿರುತ್ತೆ. ಆದ್ರೆ ಇದು ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥವಾ BBMP ಅಂತ ಕರೆಸ್ಕೊಳ್ತಾ ಅವರ ಆಡಳಿತ ವೈಖರಿ ನಿರ್ಲಕ್ಷ್ಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಸಾಬೀತಾಗ್ತಾ ಇದೆ. ಮುಖ್ಯವಾಗಿ ಮಳೆ ಬಂದಂತ ಸಂದರ್ಭದಲ್ಲಿ, ಮುಂಗಾರು ಇದ್ದಂತ ಸಂದರ್ಭದಲ್ಲಿ ಈ ಮರ ಕೊಂಬೆಗಳನ್ನ ತೆಗಿಬೇಕಾಗಿತ್ತು, ಕಟಾವ್ ಆಗ್ಬೇಕಿತ್ತು. ಅದು ಯಾವುದನ್ನು ಕೂಡ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಈ ಒಂದು ಅನಾಹುತ ಆಗ್ಲಿಕ್ಕೆ ಅಥವಾ ಈ ಒಂದು ಪ್ರಕರಣ ಆಗ್ಲಿಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಇದೀಗ ಅವರ ಕುಟುಂಬಸ್ಥರ ಆಕ್ರಂದನ ಒಂದ್ ರೀತಿಯಲ್ಲಿ ಮುಗುರು ಮುಟ್ಟಿದೆ. ಅಂದ್ರೆ ಅಷ್ಟೊಂದು ನೋವಿನಲ್ಲಿ, ದುಃಖದಲ್ಲಿ ಈಗ ಇಡೀ ಕುಟುಂಬಸ್ಥರು ಇದ್ದಾರೆ. ಹಾಗಾಗಿ ಇದೀಗ ಸರ್ಕಾರ ಏನ್ ಮಾಡುತ್ತೆ, ಅವರಿಗೆ ಏನಾದ್ರೂ ಪರಿಹಾರ ಕೊಡುವಂತದ್ದಾಗತ್ತೆ ಅಥವಾ ವೈದ್ಯಕೀಯ ವೆಚ್ಚವನ್ನ ನೀಡ್ಲಿಕ್ಕೆ ಮುಂದಾಗ್ತಾರ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಕಾರಣ ಇಷ್ಟೇ, ಏಕೆಂದ್ರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ. ಮುಂಗಾರು ಆರಂಭಿಸೋದಕ್ಕಿಂತ ಮುನ್ನವೇ ಒಂದ್ ರೀತಿಯಲ್ಲಿ ಮರಗಳ ಕೊಂಬನ ಕಟಾವ್ ಮಾಡಿದ್ರೆ ಈ ತರದ ಅನಾಹುತಗಳು ಆಗ್ತಿರ್ಲಿಲ್ಲ. ಎಲ್ಲ ಒಂದ್ ರೀತಿಯಲ್ಲಿ ಅಕ್ಷಯ್ಗೆ ಅಕ್ಷಯ್ ಅವರ ಆರೋಗ್ಯ ಸ್ಥಿತಿ ಈ ಮಟ್ಟಕ್ಕೆ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಇದು ಆಡಳಿತ ವರ್ಗದ ಅಥವಾ ಸರ್ಕಾರದ ನಿರ್ಲಕ್ಷ್ಯ ನೇರವಾಗಿ ಆಗುತ್ತೆ. ಇದಕ್ಕೆ ಪರಿಹಾರ ರೂಪದಲ್ಲಿ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ನೋಡ್ಬೇಕು. ವಿಪರ್ಯಾಸ ಅಂತಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರಿಗಳ ವರ್ಗ ಆಸ್ಪತ್ರೆಗೆ ಒಂದು ಸೌಜನ್ಯ ಕೂಡ ಭೇಟಿ ಮಾಡ್ಲಿಲ್ಲ, ಒಂದು ದೂರವಾಣಿ ಕರೆನೂ ಕೂಡ ಮಾಡ್ಲಿಲ್ಲ. ಘಟನೆ ಬಗ್ಗೆ ಈಗ ನಾವು ಸಂಪೂರ್ಣವಂತಹ ವರದಿಯನ್ನು ಬಿತ್ತರಿಸಿದ್ಮೇಲಾದ್ರೂ ಬರ್ತಾರ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಈ ತರದ ಅನಾಹುತಗಳು ಪದೇ ಪದೇ ಆಗ್ತಾ ಇದೆ. ಹಿಂದೆ ಸ್ವಲ್ಪ ಮರ ಅಂದ್ರೆ ಗಾಳಿ ಮಳೆಗಳು ಬಂದ್ರು ಸಾಕು ಮರಗಳು ಬೀಳುವಂಥದ್ದು ಬೆಂಗಳೂರಿನಲ್ಲಿ ಸರ್ವೇ ಸಾಮಾನ್ಯ ಆಗಿರುವಂತದ್ದು. ಸುಮಾರು 4.5 ಲಕ್ಷ ಮರಗಳು ಬೆಂಗಳೂರಲ್ಲಿ ಇವೆ. ಸುಮಾರು 35-40 ವರ್ಷಗಳ ಹಿಂದೆ ನೆಟ್ಟಂತಹ ಗಿಡಗಳಿಂದ ಇವತ್ತು ಬೃಹತ್ ಮರಗಳಾಗಿರುವಂಥದ್ದು. ಅದು ರಸ್ತೆಯ ಎರಡೂ ಬದಿಯಲ್ಲಿ ಸಾಲಾಗಿರುವಂತಹ ಮರಗಳಾಗಿರುವಂತ ಹಿನ್ನೆಲೆಯಲ್ಲಿ ಒಂದು ಯಾವುದೇ ರೀತಿಯ ಸೂಚನೆ ಕೂಡ ಇರಲ್ಲ. ನೇರವಾಗಿ ವಾಹನ ಸವಾರರ ಮೇಲೆ ಅಥವಾ ಯಾವುದೇ ರೀತಿಯ ಮುನ್ಸೂಚನೆ ಇಲ್ಲದೆ ವಾಹನ ಸವಾರರ ಮೇಲೆ ರೆಂಬೆ ಕೊಂಬೆಗಳು ಮರವೇ ಬೀಳುವಂತಹ ಪ್ರಕರಣಗಳೀಗ ಬೆಂಗಳೂರಲ್ಲಿ ಸರ್ವೇ ಸಾಮಾನ್ಯ ಆಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಈಗ ಅಕ್ಷಯ್ ಅನ್ನೋರ ಆರೋಗ್ಯ ಸ್ಥಿತಿ ಸಾಕಷ್ಟು ಗಂಭೀರವಾಗಿದೆ. ಕುಟುಂಬಸ್ಥರಲ್ಲಿ ಎಲ್ಲೋ ಒಂದ್ ರೀತಿಯಲ್ಲಿ ಆಕ್ರಂದನ ಹೆಚ್ಚಾಗಿದೆ, ಎಲ್ಲೋ ಕಳ್ಕೊಳ್ತೀವಿ ಅನ್ನೋಂತಹ ಭೀತಿ ಈಗ ಕುಟುಂಬಸ್ಥರಲ್ಲಿ ಇರುವಂತದ್ದು.
ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.